ನಟ್ ಬೆಟ್ ಬಾರ್ಡ್ರು. ಆ ಗಡಿಯಿಂದ ಆ ಕಡೆ ಕಾಣಿಸ್ತಿರೋದು ಪಾಕಿಸ್ತಾನ, ಈ ಕಡೆ ಕಾಣಿಸ್ತಿರೋದು ಇಂಡಿಯಾ. ಇಲ್ಲಿ ಫುಲ್ಲು ನೀರು, ಆ ಕಡೆನೂ ಫುಲ್ಲು ನೀರು, ಮಧ್ಯದಲ್ಲಿ ಮಾತ್ರ ರೋಡು. ಇದಿರೋದು ಗುಜರಾತಲ್ಲಿ. ನೀವು ಗುಜರಾತಿಗೆ ಬಂದಾಗ ಯಾವಾಗಾರ ಭೇಟಿ ಕೊಡಿ. ಇಲ್ಲಿ ಇಂಡಿಯಾ ಐತೆ. ಕೆಳಗೆ ರಾಸ್ತೆ ಎಲ್ಲಿದೆ ಅಂದರೆ ಇಂಡಿಯಾ ಬಾರ್ಡ್ರು. ಹಂಗೆ ತಿರುಗಿದ್ರೆ ಪಾಕಿಸ್ತಾನ ಬಾರ್ಡ್ರು ಬರುತ್ತೆ. ರಿಸ್ಟ್ರಿಕ್ಟೆಡ್ ಏರಿಯಾ ಅದು ಇಂಡಿಯಾ ಪಾಕಿಸ್ತಾನ. ಮಳೆಗಾಲದಲ್ಲಿ ಮಾತ್ರ ಈ ಜಾಗಕ್ಕೆ ಬರಬೇಡಿ. ಬರೋದನ್ನೇ ನೋಡೋ ಜಾಗನೂ ನೋಡೋಕ್ಕಾಗಲ್ಲ. ಅಡ್ವೆಂಚರ್ ಜಾಸ್ತಿ ಇರುತ್ತೆ. ಆ ಕಡೆ ಕೆರೆ, ಆ ಕಡೆ ಕೆರೆ, ಆ ಕಡೆ ಕೆರೆ, ಮತ್ತು ಆ ಕಡೆ ಕೂಡ ಕೆರೆ ಇರುತ್ತೆ. ಇಲ್ಲೊಂದು ಜಟ್ ನಿಂತೈತೆ. ಚಕ್ರೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟವ್ರೆ, ಆರ್ಗಿರೈತದೆ ಅಂತ. KGF ಅಲ್ಲಿ ದೊಡ್ಡಮ್ಮ ಅಂತಾರಲ್ಲ, ಅದೇ ಇರಬೇಕಿತ್ತು. ಇದು ದೊಡ್ಡಮ್ಮ ಅಲ್ಲ, ದೊಡ್ಡಪ್ಪ ಇರಬೇಕು. ಅಣ್ಣನೂ ಒಂದು ಇಟ್ಕೊಂಡವ್ರೆ. ಇವರಿಬ್ರು ಒನ್ ಟೈಮಲ್ಲಿ ಹೋಯ್ತವ್ರೆ, ಬಾರ್ಡ್ರಿಗೆ ಹೋಯ್ತವ್ರೆ. ಇಲ್ಲಿ ಮುಂದೆ ಇನ್ನೂ ಜಾಗ ಇದೆ, ಆದರೆ ಇವತ್ತು ಮಳೆ ಬಂದಿರೋದ್ರಿಂದ ಇಲ್ಲಿ ಏನಾರ ಶಾರ್ಟ್ ಸರ್ಕ್ಯೂಟ್ ಏನಾರು ಆದರೆ ಅವ್ರ ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಪರ್ಮಿಷನ್ ಕೊಡ್ತಾಯಿಲ್ಲ ಒಳಗೆ ಹೋಗೋಕ್ಕೆ. ಇಲ್ಲೇ ನೋಡ್ಕೊಂಡು ಹೋಗಪ್ಪ ಅಂತಂದರು. ಬನ್ನಿ, ಇಲ್ಲಿಂದ ನಾನು ನೋಡಿದ್ದೀನಿ ಹೊರಗಡೆ ಕ್ಲೋತಾ ಕಾಣಿಸ್ಲೇನೆ ಆಗ್ತಿರುತ್ತೆ. ಇಲ್ಲಿಗೆ ಬಂದರೆ ಗನ್ನಲ್ಲಿ ಶೂಟ್ ಮಾಡ್ಬೋದು. ಇದ್ರೊಳಗೆ ಇಷ್ಟು ಜಾಗಗಳಿದ್ದಾವೆ ನೋಡೋದಕ್ಕೆ. ಎಂಜಾಯ್ ಮಾಡ್ಬೋದು. ನಾನು ಇಲ್ಲಿದ್ದೀನಂತೆ, ಇಲ್ಲಿ ಸಂಜೆ ಪೆರೇಡ್ ಆಗುತ್ತೆ, ಅದನ್ನ ನೋಡೋಕ್ಕೆ ಅಂತ ಬಂದಿದ್ದೀನಿ. ಅಮೃತ್ಸರಲ್ಲಿ ಆಗುತ್ತಲ್ಲ ಅದೇ ಥರ. ಏನೇನು ಐತೆ ಅಂತೆಲ್ಲ ನೋಡ್ಕೊಂಬಿಡಿ. ಅಷ್ಟಿದೆ. ಮತ್ತು ಇಲ್ಲಿ ಆ್ಯಕ್ಟಿವಿಟೀಸು ಇದೆ. ಅದು ಮಳೆ ಅಂತ ಬಂದಾಗ್ಬಿಟ್ಟೈತಿ ಇವತ್ತು. ಪ್ಯಾರಾಶೂಟ್ ಗ್ಲೈಡಿಂಗ್ ಎಲ್ಲ ಇದೆ. ಇದೇ ದೇವಸ್ಥಾನದಲ್ಲಿ ನಾವು ನೆನೆ ಉಳ್ಕೊಂಡಿತ್ತು. ಇಲ್ಲಿಂದ ಬಾರ್ಡ್ರ್ 25 ಕಿಲೋಮೀಟ್ರ್ ಆಗುತ್ತಂತ ಬಸ್ ಕರ್ಕೊಂಡೋಯ್ತು. ಪೆರೇಡ್ನ ನೋಡೋಕ್ಕೆ ಅಂತ ಬಂದಿದ್ದೀನಿ. ಅಮ್ಮ, ಜಾಗನೆಲ್ಲ ನೋಡಿ ಏನು ಅನ್ನಿಸ್ತಮ್ಮ? ಚೆನ್ನಾಗಿತ್ತಮ್ಮ. ಭಯ ಆಗಲಿಲ್ವಾ ಅಮ್ಮ? ಬೇಸಿಕಲ್ಲಿ ಇದು ಕೆರೆನೇ ಅಲ್ಲ. ನಿನ್ನೆ ನಾವು ಬಂದಾಗ ಮಣ್ಣು ಕಾಣಿಸ್ತಿತ್ತು, ಕೆಳಗೆ ಭೂಮಿ ಕಾಣಿಸ್ತಿತ್ತು. ಇವಾಗ ಫುಲ್ಲು ನಿನ್ನೆ ರಾತ್ರಿ ಒಂದು ರಾತ್ರಿ ಮಳೆಗೆ ಪೂರ್ತಿ ತುಂಬ್ಕೊಂಡ್ಬಿಟ್ಟೈತಿ. ಇವಾಗ ಕೆರೆ ಆಗಿದೆ ಸದ್ಯಕ್ಕೆ. ಹೌಸ್ ದ ಜೋಶ್, ಇದು ನನ್ನ ಫೇವ್ರೇಟ್ ಟ್ಯಾಗ್ಲೈನ್. ಹೌಸ್ ದ ಜೋಶ್. ನಮ್ಮ ಇಂಡಿಯಾ ಫ್ಲಾಗ್ ಹಾರ್ತಾ ಇರುತ್ತೆ ಯಾವಾಗಲೂ. ಇಲ್ಲಿ
ಅದೇ ಅಮೃತ್ಸರಲ್ಲಿ ಪೆರೇಡ್ ಮಾಡ್ತಾರಲ್ಲ ಅದೇ ಥರ ಪೆರೇಡ್ ಮಾಡ್ತಾರೆ. 6:30ಗೇನೋ ಬರ್ತಾರಂತೆ. ನಿಮಗೆ 6:30ಗೆ ನಾನು ತೋರಿಸ್ತೀನಿ. ಅದರಲ್ಲಿ ಇಂಡಿಯಾ ಆರ್ಮಿಯವರು ಮಾತ್ರ ಮಾಡ್ತಾರೆ. ಅಮೃತ್ಸರ್ ಥರ ಪಾಕಿಸ್ತಾನದವರು ಮಾಡಲ್ಲ. 6:30ಗೆ ನೋಡಿ ಇವಾಗ ಬಾರ್ಡ್ರ್ ಹತ್ರ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಬಾರ್ಡ್ರ್ ಹೆಂಗಿದೆ ಅಂತ. ಅವ್ರು ಹೇಳಿದ್ದಾರೆ ಬಾರ್ಡ್ರ್ ಹತ್ರ ವೀಡಿಯೋ ಎಲ್ಲ ಮಾಡಬೇಡ ಅಂತ. ನೋಡಿ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಇಲ್ಲೆಲ್ಲ ಜನ ಕುಂತ್ಕೊಬೋದು. ಈಗ ಸದ್ಯಕ್ಕೆ ಈ ಜಾಗದಲ್ಲಿ ನಾನು ಮತ್ತು ನಮ್ಮ ಬಿಟ್ಟರೆ ಬೇರೆ ಯಾರಿಲ್ಲ. ನೋಡಿ ಮುಂದೆ ಜನ ಬರ್ತಾರೆ ಸಂಜೆ ಅಷ್ಟೊತ್ತಿಗೆ. ಬಸ್ಸು ಬಿಡ್ತು ಬನ್ನಿ ರೋಡು ಬಸ್ಸು ಬಾರ್ಡ್ರ್ ತನಕ ನಮ್ಮನ್ನ ಕರ್ಕೊಂಡೋಗ್ತದೆ. ಫಸ್ಟ್ ಟೈಮ್ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ನೋಡೋಕೆ ಹೋಗ್ತಾ ಇಲ್ಲಿಂದ 25 ಕಿಲೋಮೀಟ್ರ್ ಆಗುತ್ತೆ. ಇದು ಈ ಥರ ಖಾಲಿ ಭೂಮಿ, ಇದ್ರೊಳಗೆ ನೀರು ಸೇರ್ಕೊಂಡ್ಬಿಟ್ಟಿರೋದು ಮಳೆಗೆ. ಇಲ್ಲೆಲ್ಲ ನೀರು ಕುಡಿಯಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಎಲ್ಲ ಹಂಗೆ ಇದೆ. ನಿಮಗೆ ರೋಡ್ ಉದ್ದಕ್ಕೂ ಈ ಥರ ನೀರೇ ಸಿಗ್ತಾ ಇರುತ್ತೆ. ಆಮೇಲೆ ಒಂದೆರಡು ಪಕ್ಷಿಗಳು ಮತ್ತು ಜಿಂಕೆ ಕಾಣಿಸಿತ್ತು, ಅದು ಬಿಟ್ಟರೆ ಇದೆ ರೋಡೆ. ಇನ್ನೇನು ಬಾರ್ಡ್ರು ಬಂತು, ಮಳೆನೂ ಗೊತ್ತಾಯ್ತು. ಫಸ್ಟ್ ಟೈಮ್ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರು ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ. ಅಲ್ಲಿಂದ ಹಿಡ್ದು ಇಲ್ಲಿ ಗಂಟನೂ ಬರೇ ನೀರೇನೆ. ಈ ಕಡೆನೂ ನೀರು ಮತ್ತು ಆ ಕಡೆನೂ ನೀರಿದೆ. ಬನ್ನಿ ಮುಂದೆ ನೋಡೋಣ ಏನೇನು ಸಿಗುತ್ತೆ ಅಂತ. ಅಣ್ಣ ಗನ್ ಹಿಡ್ಕೊಂಡು ನಿಂತವ್ರೆ. ಯಾವಾಗಲೂ 15th August ಅಂತೆ, ಎವ್ರಿ ಡೇ. ಬನ್ನಿ ಒಳಗೆ ಹೋಗೋಣ. ಈ ಕಡೆ ಇಂಡಿಯಾ, ಆ ಕಡೆ ಪಾಕಿಸ್ತಾನ. ಬನ್ನಿ ತೋರಿಸ್ತೀನಿ. ಈ ನದಿ ದಾಟಿದ ಮೇಲೆ ಪಾಕಿಸ್ತಾನ, ಈ ರೋಡ್ ದಾಟಿದ ಮೇಲೆ ಈ ನದಿಯಿಂದ ಆ ಕಡೆ ಕಾಣಿಸ್ತಿದೆಯಲ್ಲ ಜಾಗ, ಅದು ಮಗನೇ ಎಲ್ಲಿ ಗುರು, ನಾನು ನೀರೊಳಗೆ ಬಿದ್ದೋಗ್ಬಿಡ್ತಿದ್ದೆ, ಮಿಸ್ ಆದೆ. ಅದೇ ಪಾಕಿಸ್ತಾನ. ಅದೇ ಗುರು, ನಾನೆಲ್ಲಿ ಹೋಗ್ಬಿಡ್ತಿದ್ನೆ ಏನೋ ಗೊತ್ತಿಲ್ಲ, ಸರಿಯಾಗಿ ಜಾಗ ಸರಿಗಿಲ್ಲಪ್ಪ. ಅದೇ ಲೇಟ್ ಗೇಟ್ ಆದರೆ ಮತ್ತು ನಮ್ಮನ್ನ ಇಲ್ಲೇ ಬಿಟ್ಟು ಬಸ್ ಹೋಗ್ಬಿಡುತ್ತೆ. ಬನ್ನಿ ಹೋಗೋಣ. ಇನ್ನೇನು ಸ್ವಲ್ಪ ಜೋರಾಗಿ ಮಳೆ ಬರ್ತಿದೆ, ಬಿದ್ದೋಗ್ಬೇಕು. ಆ ರೇಂಜಿಗೆ ಐತೆ ಇಲ್ಲಿ ಜಾಗ. ಆವಾಗಲೇ ನಾನು ಬಿದ್ದೋಗ್ಬಿಟ್ಟಿದ್ದೆ. ಜಾಸ್ತಿ ಸಮಯ ಬೇಡ, ಬನ್ನಿ ಬಸ್ ಹತ್ತೋಣ. ನೋಡಿ ಅದೇ ಪಾಕಿಸ್ತಾನ ನೋಡ್ಕೊಂಬಿಡಿ.
ಒಂದಿನ ಹೋಗೋಣ ಆ ಕಡೆ ಕೂತು. ನಮ್ಮ ಬಸ್ಸು ವೆಯ್ಟ್ ಮಾಡ್ತೈತೆ. ಅಂದರೆ ವ್ಯೂ ನೋಡೋಣ ಅಂತ ಅಲ್ಲಿ ಬಂದಿದ್ದೀನಿ ಮೇಲ್ಗಡೆಯಿಂದ. ಚಂದ್ರನ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಅಂದಾಗ ಅಲ್ಲಿ ನಿಂಗೆ ಯಾವ ಕಡೆ ಇಷ್ಟ ಬರುತ್ತೆ ಎಂಡವು. आपकी महिला भारत
ನಮ್ಮಮ್ಮ ಜಿಪ್ಲೈನ್ ಮಾಡ್ತೀವಿ, ಜಿಪ್ಲೈನ್ ಅಂತೀವಿ. ಇಲ್ಲಿಂದ ಸೈಕಲ್ ಓಡಿಸ್ತಾರಂತೆ ಮೇಲ್ಗಡೆ. ಬನ್ನಿ ನೋಡೋಣ. ಟಿಕೆಟ್ ಬರೋ ತೊಗೊಂಡವ್ರೆ 250 ರೂಪಾಯಿ ಕೊಟ್ಬಿಟ್ಟು. ಅದೇನು ಓಡಿಸ್ತಾರೋ. ಮಾ ಹವೇಸ್ತಾ ಜೋಶ್ ಕಾಣಿಸ್ಲಿಲ್ಲ. ಹಾಂ ನಡಿ. ಚಂದ್ರಲ್ಲ, ಸೂರ್ಯ ಮಾತ್ರ ಭಾರಿ ಕಾಣಿಸ್ತಾನೆ. ಹ್ಯಾಪಿ ಜರ್ನಿ ಅಮ್ಮ, ಆಲ್ ದ ಬೆಸ್ಟ್. आप कहाँ से हो? बैंगलोर से. बेंगलोर. बेंगलोर? हाँ कर्नाटक. हाँ कर्नाटक. हाँ कन्नड़. ಹೆಂಗೋ ನಮ್ಮಮ್ಮ ओ भैया 1 मिनट रुको भाई. ಇದು ಇಲ್ಲಿ ಸತ್ತೋಗಿರ್ತಾರಲ್ಲ ಅವ್ರದ್ದು ಶ್ರದ್ಧಾಂಜಲಿಗೆ ಅಂತ.